ನಮಸ್ಕಾರ ಸ್ನೇಹಿತರೆ, ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಅನೇಕ ವಿಡಿಯೋಗಳಲ್ಲಿ ನಾನು ತಿಳಿಸಿರುವಂತೆ ಸ್ವಸ್ತಿಕ್ ಚಿಹ್ನೆಯನ್ನು ಬಾಗಿಲ ಮೇಲೆ ಯಾಕೆ ಹಾಕ್ತಾರೆ, ಅದರಿಂದ ಪ್ರಯೋಜನ ಏನು ಅಂತ ನೀವು ಅನೇಕ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀರಾ. ಹಾಗಿದ್ರೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದ್ರೆ ಏನು ಉಪಯೋಗ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಅರಿಶಿಣದ ಸ್ವಸ್ತಿಕನ್ನು ಮನೆಯಲ್ಲಿಟ್ಟರೆ ಸಾಕ್ಷಾತ್ ಲಕ್ಷ್ಮಿಯೇ ಮನೆಯೇ ಬರ್ತಾಳೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಸ್ವಸ್ತಿಕ್ ಚಿಹ್ನೆಯನ್ನು ಮಂಗಳಕರ ಅಥವಾ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಶುಭ ಕಾರ್ಯಗಳಲ್ಲಿ ಮಂಗಳಕರ ಆರಂಭದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಲಾಗುತ್ತದೆ. ಅರಿಶಿಣ ಸ್ವಸ್ತಿಕನ್ನು ಹಾಕೋದ್ರಿಂದ ನೀವು ಮನೆಯಲ್ಲಿನ ಒಂದು ಸಕಾರಾತ್ಮಕತೆಯನ್ನು ನೀವು ತಗೋಬೋದು ಅಂತಲೇ ಹೇಳ್ಬೋದು. ಮನೆಯಲ್ಲಿ ಅರಿಶಿಣದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಗೊತ್ತಾ ನಿಮಗೆ? ಸ್ವಸ್ತಿಕನ್ನು ಹಾಕದೆ ಯಾವ ಪೂಜೆ, ಆಚರಣೆ ಅಥವಾ ಯಾಗವನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ. ಪ್ರತಿಯೊಂದು ಶುಭ ಕಾರ್ಯದ ಪ್ರಾರಂಭದಲ್ಲಿ ಮತ್ತು ಹಬ್ಬದ ಹರಿದಿನಗಳಲ್ಲಿ ಪ್ರತಿ ಮನೆಯ ಮುಖ್ಯ ಬಾಗಿಲಿಗೆ ಸ್ವಸ್ತಿಕನ್ನು ಹಾಕುವುದು ಅತ್ಯಂತ ಮಂಗಳಕರ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಕುಂಕುಮ, ಅರಿಶಿಣ, ಸಿಂಧೂರ, ಕೆಂಪು ಬಣ್ಣ, ಹಸುವಿನ ಸಗಣಿ, ರಂಗೋಲಿ ಮತ್ತು ಅಕ್ಷತೆಯ ಸ್ವಸ್ತಿಕ್ ಮುಂತಾದ ಅನೇಕ ವಸ್ತುಗಳಿಂದ ಸ್ವಸ್ತಿಗಳನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. ಆದರೆ ಅರಿಶಿಣದಿಂದ ಮಾಡುವ ಸ್ವಸ್ತಿಕ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅಂತಲೇ ಹೇಳ್ಬೋದು. ಅರಿಶಿಣದ ಸ್ವಸ್ತಿಕನ್ನು ಹಾಕೋದ್ರಿಂದ ಇಷ್ಟೆಲ್ಲ ನೀವು ಪ್ರಯೋಜನವನ್ನು ಪಡ್ಕೋಬೋದು. ಅಂದರೆ ಏಕಾದಶಿ ಎಂದು ಅರಿಶಿಣದ ಸ್ವಸ್ತಿಕನ್ನು, ಅಂದರೆ ಏಕಾದಶಿಯ ದಿನದಂದು ಮನೆಯ ಉತ್ತರ ಅಥವಾ ಈಶಾನ್ಯ ಗೋಡೆ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಿ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಇರಿಸಿ, ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವೈವಾಹಿಕ ಸಮಸ್ಯೆಗಳಿಂದ ಮುಕ್ತಿ ಕೂಡ ದೊರೆಯುತ್ತೆ. ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ತೊಡೆದು ಹಾಕಲು ಪೂಜೆ ಮಾಡುವಾಗ ಅರಿಶಿಣದಿಂದ ಸ್ವಸ್ತಿಕನ್ನು ಹಾಕಬೇಕು. ಧಾರ್ಮಿಕ ಚಟುವಟಿಕೆಗಳಲ್ಲಿ ಕುಂಕುಮ, ಅರಿಶಿಣ ಅಥವಾ ಸಿಂಧೂರದಿಂದ ಮಾಡಿದ ಸ್ವಸ್ತಿಕ್ಕು ಆತ್ಮತೃಪ್ತಿಯನ್ನು ನೀಡುತ್ತದೆ. ಗುರುಪುಷ್ಯ ಅಥವಾ ರವಿಪುಷ್ಯದಲ್ಲಿ ಮಾಡಿದ ಸ್ವಸ್ತಿಕನ್ನು ಶಾಂತಿಯಿಂದ ಒದಗಿಸುತ್ತೆ ಅಂತಲೇ ಹೇಳ್ಬೋದು. ಹಬ್ಬದ ಸಮಯದಲ್ಲಿ ಅರಿಶಿಣದಲ್ಲಿ ಸ್ವಸ್ತಿಕನ್ನು ಹಾಕೋದ್ರಿಂದ, ಅಂದರೆ ನವರಾತ್ರಿ ಹಬ್ಬದಲ್ಲಿ ಕಲಶದ ಪ್ರತಿಷ್ಠಾಪನೆ ಮಾಡಿ ಅರಿಶಿಣದ ಸ್ವಸ್ತಿಕನ್ನು ಹಾಕಬೇಕು. ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಇತ್ಯಾದಿ ಪ್ರತಿ ಹಬ್ಬದ ಸಂದರ್ಭದಲ್ಲೂ ಅರಿಶಿಣದಿಂದ ಸ್ವಸ್ತಿಕನ್ನು ಹಾಕಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಇದರಿಂದ ದೇವತೆಗಳು ಸಂತುಷ್ಟರಾಗುತ್ತಾರೆ. ಕಂಚಿನ ಅಥವಾ ತಾಮ್ರದ ಕಲಶದಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಕೆಲವು ಮಾವಿನ ಎಲೆಗಳನ್ನು ಹಾಕಿ ತೆಂಗಿನಕಾಯಿಯನ್ನು ಅದರ ಮೇಲೆ ಇಡಬೇಕಾಗತ್ತೆ. ಕಲಶದ ಮೇಲೆ ಕುಂಕುಮ ಮತ್ತು ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಬೇಕು ಮತ್ತು ಕಲಶದ ಕುತ್ತಿಗೆ ಮೌಲಿಯನ್ನು ಕಟ್ಟಬೇಕಾಗತ್ತೆ. ಇದನ್ನು ಮಂಗಳ ಕಲಶ ಅಂತ ಕರೀತಾರೆ. ಇದನ್ನು ಮನೆಯಲ್ಲಿ ಇಡೋದ್ರಿಂದ ಸಂಪತ್ತು, ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಮನೆಯನ್ನು ಸ್ಥಾಪಿಸುವ ಸಮಯದಲ್ಲಿಯೂ ಸಹ ಸ್ವಸ್ತಿಕನ್ನು ಮಣ್ಣಿನ ಮಡಿಕೆಯ ಮೇಲೆ ಬಿಡಿಸಿ ಅಡಿಪಾಯದಲ್ಲಿ ಈ ಮಣ್ಣಿನ ಮಡಿಕೆಯನ್ನು ಇಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ವಾಸ್ತುದೋಷ ನಿವಾರಣೆ ಕೂಡ ಆಗುತ್ತೆ. ಅಂದರೆ ಬಾಗಿಲು ಮತ್ತು ಸುತ್ತಲಿನ ಗೋಡೆಗಳ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೋದ್ರಿಂದ ವಾಸ್ತುದೋಷಗಳು ದೂರವಾಗುತ್ತದೆ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಇದು ಬಡತನವನ್ನು ನಾಶಪಡಿಸುತ್ತದೆ. ಹಳ್ಳಿಗಳಲ್ಲಿರುವ ಮನೆಗಳ ಬಾಗಿಲುಗಳಲ್ಲಿ ಅರಿಶಿಣ ಅಥವಾ ಕುಂಕುಮದಿಂದ ಮಾಡಿದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿರೋದ್ರಿಂದ ನೀವು ಹೆಚ್ಚಾಗಿ ನೋಡಬಹುದು ಅಂತಲೇ ಹೇಳ್ಬೋದು. ನಂತರ ಲಕ್ಷ್ಮೀ ದೇವಿಯ ಆಗಮನ ಕೂಡ ಆಗುತ್ತೆ. ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಅರಿಶಿಣ ಸ್ವಸ್ತಿಕನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಆಕೆಯ ಆಗಮನದಿಂದ ಮನೆಯಲ್ಲಿ ಧನಾತ್ಮಕತೆ ಕೂಡ ಆಗಮಿಸುತ್ತದೆ. ಇದನ್ನು ಮಾಡೋದ್ರಿಂದ ದೇವತೆಗಳು ಮನೆಗೆ ಪ್ರವೇಶಿಸುತ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ರೋಗಗಳಿಂದ ಮುಕ್ತಿ ಕೂಡ ದೊರೆಯುತ್ತೆ. ಮನೆಯ ಮುಖ್ಯ ಬಾಗಿಲಿನ ಮೇಲೆ ಅರಿಶಿಣದ ಸ್ವಸ್ತಿಕನ್ನು ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಎಲ್ಲ ರೋಗಗಳು ಮತ್ತು ದೋಷಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಮತ್ತು ಉತ್ತಮ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ. ಸ್ವಸ್ತಿಕನ್ನು ಮನೆ ಅಥವಾ ಅಂಗಳದ ಮಧ್ಯದಲ್ಲಿ ಧ್ವಜದ ರೂಪದಲ್ಲಿ ತಯಾರಿಸಲಾಗುತ್ತದೆ. ಇದನ್ನು ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರ ಹೋಗುತ್ತದೆ. ಸ್ವಸ್ತಿಕ್ ಚಿಹ್ನೆಯನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಇದಾದ ನಂತರ ಸಂತೋಷದ ಜೀವನ ಪಡೆಯೋದಕ್ಕೋಸ್ಕರ, ಅಂದರೆ ಅರಿಶಿಣದ ಸ್ವಸ್ತಿಕನ್ನು ಮಾಡಿದ ನಂತರ ಭಗವಾನ್ ಶಿವನನ್ನು ಹೊರತುಪಡಿಸಿ ಯಾವುದೇ ದೇವರು ಮತ್ತು ದೇವತೆಯ ವಿಗ್ರಹವನ್ನು ಇಡಬೇಕಾಗುತ್ತೆ. ಇದರಿಂದ ನಿಮಗೆ ಶೀಘ್ರದಲ್ಲೇ ಸಂತೋಷ ದೊರೆಯುತ್ತದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರಧಾನ ದೇವತೆಯನ್ನು ಪೂಜಿಸಲು ಬಯಸಿದರೆ ದೇವರನ್ನು ಪ್ರತಿಷ್ಠಾಪನೆ ಮಾಡುವ ಮುನ್ನ ಆ ಸ್ಥಳದಲ್ಲಿ ಸ್ವಸ್ತಿಕನ್ನು ಹಾಕಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ.
ನಂತರ ವ್ಯಾಪಾರದಲ್ಲಿ ಲಾಭ ಕೂಡ ಆಗುತ್ತೆ. ಅಂದರೆ ನಿಮ್ಮ ವ್ಯಾಪಾರ ಅಥವಾ ಅಂಗಡಿಯಲ್ಲಿ ಮಾರಾಟ ಹೆಚ್ಚಾಗದಿದ್ದರೆ 7 ಗುರುವಾರಗಳವರೆಗೆ ಈಶಾನ್ಯ ಮೂಲೆಯನ್ನು ಗಂಗಾಜಲದಿಂದ ತೊಳೆದು ಅಲ್ಲಿ ಒಣ ಅರಿಶಿಣದಿಂದ ಸ್ವಸ್ತಿಕನ್ನು ಮಾಡಿ ಮತ್ತು ಪಂಚೋಪಚಾರ ಪೂಜೆಯನ್ನು ಬೆಲ್ಲ ಮಾಡಬೇಕಾಗತ್ತೆ. ಹಾಗೆ ಇದಾದ ನಂತರ ಅಲ್ಲಿ ಅರ್ಧ ಭಾಗ ಬೆಲ್ಲವನ್ನು ಅರ್ಪಿಸಿ ಈ ಪರಿಹಾರದಿಂದ ನೀವು ಪ್ರಯೋಜನವನ್ನು ಪಡಿತೀರಿ ಅಂತಲೇ ಹೇಳ್ಬೋದು. ಕೆಲಸದ ಸ್ಥಳಗಳಲ್ಲಿ ಉತ್ತರ ದಿಕ್ಕಿನಲ್ಲಿ ಅರಿಶಿಣದ ಸ್ವಸ್ತಿಕನ್ನು ಮಾಡುವುದು ತುಂಬ ಪ್ರಯೋಜನಕಾರಿ ಅಂತಲೇ ಹೇಳ್ತಿದ್ದಾರೆ. ನೋಡಿದ್ರಲ್ಲ, ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಈ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಕೂಡ ಅರಿಶಿಣದಿಂದ ಹಚ್ಚಿ ನೀವು ಕೂಡ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಬೋದು, ಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗ್ಬೋದು, ಹಾಗೆ ನೀವು ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಬಹುದು, ಐಶ್ವರ್ಯವನ್ನು ಗಳಿಸಬಹುದು ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಸುಲಭ ಪರಿಹಾರ ಮಾಡಿ ನೋಡಿ, ನೀವು ಕೂಡ ಜೀವನದಲ್ಲಿ ಉತ್ತುಂಗಕ್ಕೆ ಏರ್ತೀರಾ ಅಂತಲೇ ಹೇಳ್ಬೋದು. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಎಂದು ಕಮೆಂಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.